ಈಗ ಒಂದು ಅಂದರೆ ಹನುಮಂತ ಸ್ವಾಮೀಜಿ ಮತ್ತು ಬೇರೆ ವರ್ಗದವರು ನಾವು ಕುಂಚಡಿಗ ಮೂಲ ಜಾತಿ ಏನಿದೆ ಅದನ್ನೇ ಬರ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ಗೊಂದಲ ಮಾಡೋದು ಬೇಡ. ನಾನು ಹೇಳೋದು ಈಗ ಒಂದು ನಿಮಿಷ ಅಲ್ಲ, ಕೋರ್ಟಲ್ಲಿದೆ, ಕೋರ್ಟಲ್ಲಿ ಬರಲಿ ನೋಡೋಣ, ಅದು ಏನು ಬರ್ತದೆ ನೋಡ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡೋದು. ಸುಮ್ಮನೆ ಬೇಡ, ಇವತ್ತು ಬೇಡ, ಇವತ್ತು ಬೇಡ. ಆ SIT ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ನಾವು ಯಾವುದೇ ರೀತಿಯಲ್ಲೂ ಕೂಡ ಧ್ವನಿಗೂಡಿಸೋಕ್ಕೆ ಬರಲ್ಲ. SIT ವಿಲ್ ಆಲ್ ಲುಕ್ ಇನ್ ಟು ಆಲ್ ದೀಸ್ ಮ್ಯಾಟರ್ಸ್ ಆ್ಯಂಡ್ ಫೈನಲಿ ದೇ ವಿಲ್ ಕಮ್ ಗಿವ್ ಎ ಫೈಂಡಿಂಗ್ಸ್ ಟು ದಿ ಗೌರ್ಮೆಂಟ್. ಸುಪ್ರೀಂ ಕೋರ್ಟ್ ಇದು PIL ಅಲ್ಲ, ಇದರಲ್ಲಿ ಎಲ್ಲೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಕಾಣ್ತಾ ಇಲ್ಲ, ಇದು ಪೈಸಾ ಇಂಟ್ರೆಸ್ಟ್ ಅಂತ ಹೇಳಿ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಎಲ್ಲವನ್ನು ಕೂಡ ಮುಚ್ಚಿಟ್ಟು ಇಲ್ಲಿ ಬಂದು ದೂರು ಕೊಟ್ಟು ಇಷ್ಟೆಲ್ಲ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಆ ಬುರುಡೆಗೆ ವ್ಯವಸ್ಥಿತ ಷಡ್ಯಂತ್ರ. ನೋಡಪ್ಪ, ಇದರಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದ್ದಾರೆ ಅಂತಕ್ಕಂಥದ್ದು ಅನುಮಾನ ಇಲ್ಲ. ಈಗ ಇಲ್ಲಿವರೆಗಾಗಿ ನಮಗೆ ಮಾಧ್ಯಮದ ಮುಖೇನ ಸಿಕ್ಕಿರ್ತಕ್ಕಂಥ ವಾರ್ತೆಯ ಹಿನ್ನೆಲೆ ನಾವು ಲೆಕ್ಕ ಹಾಕಿದಾಗ ಎಲ್ಲೋ ಒಂದು ಕಡೆಗೆ ಎಲ್ಲ ಶಕ್ತಿಗಳು ಕೂಡ ಧರ್ಮಸ್ಥಳದ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳೆಲ್ಲವೂ ಕೂಡ ಐಡೆಂಟಿಫೈ ಆಗಿರೋದು ಎಲ್ಲಿ ಅಂತಂದರೆ ಒಂದಲ್ಲ ಒಂದು ರೀತಿಯಲ್ಲಿ BJPನಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. BJPನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಇದ್ರ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಈ ಪಾಲಿಟಿಕ್ಸೇ ಜಾಸ್ತಿ ಆಗಿದೆ ಅದರಲ್ಲಿ ಏನೇ ಆಗಲಿ. ಈಗ SIT ಆಗಿದೆ, SITನಲ್ಲಿ ಬರ್ತಕ್ಕಂಥ ಅಂತಿಮ ವರದಿ ಏನು ಬರ್ತದೆ ಅಂತಕ್ಕಂಥದ್ದನ್ನು ನೋಡಿ ಆಮೇಲೆ ಅವ್ರು ಕ್ರಮ ತಗೋತಾರೆ. SIT ಮಾಡ್ತಕ್ಕಂಥ ಉದ್ದೇಶ ಅದೇ. SIT ಅಂತಂದರೆ ಇದು ಮಲ್ಟಿ ಡಿಸಿಪ್ಲಿನರಿ ಅಥಾರಿಟಿ ಆಲ್ಸೋ. ಅದನ್ನು ಯಾರ ಅಸಿಸ್ಟೆನ್ಸ್ ಬೇಕಾದ್ರೂ ತಗೋಬೋದು, ಏನಾರು ಮಾಡ್ಬೋದು. ಸತ್ಯಾಂಶನ ಈಚೆ ಬರೋದಕ್ಕೆ ಎಲ್ಲ ಪ್ರಯತ್ನ ಕೂಡ ಮಾಡ್ತಾರೆ ಅವರು. ನೀವು ಕಾನೂನು ಸಚಿವರಾಗಿದ್ರಿ, ಸುಪ್ರೀಂ ಕೋರ್ಟ್ ಅಲ್ಲಿ PIL ವಜಾ ಆಗಿರೋದು ಕೂಡ ಗಮನಕ್ಕೆ ಬರದಲ್ಲಿ SIT ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೂ ಕೂಡ ಇಲ್ಲಿ SIT ರಚನೆ ಮಾಡಿದ್ರು. ಇದನ್ನ ಯಾವ ರೀತಿಯಾಗಿ ಅಲ್ಲಲ್ಲ, SIT ಈಗ ನೋಡಿ ಬರೀ ಬಹುಶಃ SIT ಮಾಡ್ದಲೇ ಇದ್ದಿದ್ರೆ ಇಷ್ಟೆಲ್ಲ ಈಚೆ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಎಲ್ಲೋ ಒಂದು ಕಡೆಗೆ ಗೌರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಕಾನ್ಸ್ಟಿಟ್ಯೂಟೆಡ್ ಎ SIT. ದ್ಯಾಟ್ ಈಸ್ ದ ರೀಸನ್ ಟ್ರೂತ್ ಈಸ್ ಕಮ್ಮಿಂಗ್ ಔಟ್. ಇದರಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಬೆಳ್ತಂಗಡಿ ಒಂದು ಸ್ಟೇಷನ್ ಮೇಲೆ ನೀವು ರಿಲೇ ಆಗಿದ್ದರೆ ಅದು ಸತ್ಯಾಂಶ ಈಚೆ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಹೊರಗಡೆಯವ್ರನ್ನ ಹೋದಾಗ ಒಬ್ಬೊಬ್ಬರು ಕೂಡ ಒಂದೊಂದು ದಿನ ಮಾತನ್ನು ಬದಲಾಯಿಸ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿದಾಗ SIT ಆಗಿರೋದ್ರಿಂದಲೇ ಇದೆಲ್ಲದು ಸತ್ಯಾಂಶ ಈಚೆ ಬರೋಕ್ಕೆ ಸಾಧ್ಯ ಆಗ್ತಾ ಇರೋದು. ಇದರಲ್ಲಿ ಕಾರಣ ಏನು ಅಂತಂದರೆ ಲೋಕಲ್ ಪಾಲಿಟಿಕ್ಸ್ ಇನ್ವಾಲ್ವ್ ಆಗಿದೆ, ಲೋಕಲ್ ಪಾಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ ಜಾಸ್ತಿ. ಹಾಗಾಗಿ ಸತ್ಯಾಂಶ ಏನು ಅನ್ನೋದನ್ನು SIT ಮುಖೇನ ಈ ಹೊರಗಡೆ ಬರಲಿ. ಆದಷ್ಟು ಬೇಗ ಈ ಕಳಂಕ ಏನಿದೆ, ಈ ಕಳಂಕ ನಿವಾರಣೆ ಆಗ್ತಕ್ಕಂಥ ಕೆಲಸ ಆಗಲಿ. ಓವರಾಲ್ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪಿದೆ ಸರ್, ಅಷ್ಟು ಗೊಂದಲದ ಗೂಡಾಗಿದೆ. ಈಗ ಜಾತಿ ಗಣತಿ ಅಂತಕ್ಕಂಥದ್ದೆಲ್ಲ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಅದರಲ್ಲಿ 60 ಪ್ಯಾರಾಮೀಟರ್ಸ್ ಇದೆ. 60 ಪ್ಯಾರಾಮೀಟರಲ್ಲಿ ಜಾತಿ ಉಪಜಾತಿ ಅಂತಕ್ಕಂಥದ್ದು ಒಂದೇ ಒಂದು ಕಾಲಮ್ ಅಷ್ಟೇ. ನೀವು ಇದು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಡಿಸೈಡ್ ಆಗ್ತಕ್ಕಂಥದ್ದು ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಮಾತ್ರ, ಎಜುಕೇಷನಲ್ ಸ್ಥಿತಿಗತಿಗಳ ಮಾತ್ರ. ಇನ್ನು ಬೇರೆ ಜಾತಿಗಳು ಒಂದು ಎಂಟಿಟಿ ಅಷ್ಟೇ, ಅದೊಂದು ಆಧಾರ ಅಷ್ಟೇ. ಅದು ಬಿಟ್ಟರೆ ಈಗೇನಾಗಿದೆ ಅಂದರೆ ಎಲ್ಲರೂ ಕೂಡ ಜಾತಿ ಬಗ್ಗೆನೇ ಮಾತಾಡ್ತಾರೆ. ಜಾತಿ ಸಮೀಕ್ಷೆ ಅಂತೇಳಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇದು ತಪ್ಪು. ಇದು ಬ್ಯಾಕ್ವರ್ಡ್ನೆಸ್ಸನ್ನು ಡಿಸೈಡ್ ಮಾಡಬೇಕಾದಾಗ ಜಾತಿ ಯಾವುದು, ಉಪಜಾತಿ ಯಾವುದು ಅಂತಕ್ಕಂಥದ್ದನ್ನ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಸಮೀಕ್ಷೆ ಮಾಡೋದಕ್ಕೋಸ್ಕರ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಇಟ್ ಈಸ್ ಓನ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್, ನಾಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್. ಇದನ್ನು ಅರ್ಥ ಮಾಡ್ಕೋಬೇಕು. ಈಗ ಆ್ಯಕ್ಟ್ ಇದೆ, ಇಲ್ಲೇ ಆ್ಯಕ್ಟ್ ಇದೆ. ಈ ಆ್ಯಕ್ಟ್ ಪ್ರಕಾರ ಯಾರು ತೆಗೆದು ನೋಡ್ತಾ ಇಲ್ಲ, ಸುಮ್ಮನೆ ಎಲ್ಲ ಮಾತಾಡ್ತಿದ್ದಾರೆ ತಾನೆ. ಈಗ ಸೆಕ್ಷನ್ 9 ಪ್ರಕಾರ 9ನಲ್ಲಿ ಏನಿದೆ ಇದು ಫಂಕ್ಷನ್ಸ್ ಆಫ್ ದಿ ಕಮಿಷನ್ ಏನಿದೆ, ಸೆಕ್ಷನ್ 9ನಲ್ಲಿ ಅದಷ್ಟಕ್ಕೆ ಸೀಮಿತವಾಗಿ ಮಾತಾಡಬೇಕು. ಈಗ ಅದು ಅಂತಿಮವಾಗಿ ಇವತ್ತು ಹೈಕೋರ್ಟ್ನಲ್ಲಿ ಚಾಲೆಂಜ್ ಆಗಿದೆ. ಹೈಕೋರ್ಟ್ನಲ್ಲಿ ಇರೋದ್ರಿಂದ ಹೈಕೋರ್ಟ್ನಲ್ಲಿ ಏನು ತೀರ್ಪು ಕೊಡ್ತದೆ ಅಂತಕ್ಕಂಥದ್ದು ನೋಡೋಣ. ಆದರೆ ಎಲ್ಲೋ ಒಂದು ಕಡೆಗೆ
ಬರೀ ಜಾತಿ ಇದು ಅಂತೇಳಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ಅದರ ಆಧಾರದ ಮೇಲೆ ಬ್ಯಾಕ್ವರ್ಡ್ನೆಸ್ನ ಡಿಸೈಡ್ ಮಾಡ್ತಕ್ಕಂಥದ್ದು. ಬಿಜೆಪಿಯವರು ಎಲ್ಲ ನೀವೇ ಹೋಗಿ ಮುಂದೂಡಬೇಕು ಅಂತ ಮನವಿ ಮಾಡಿದ್ದಾರೆ ಸರ್. ಮತ್ತೊಂದು ಕಡೆ ಈ ಕ್ರಿಶ್ಚಿಯನ್ ಜಾತಿಗಳಲ್ಲಿ ಹಿಂದೂ ಜಾತಿಗಳ ಹೆಸರು ಸೇರಿಸಿರೋದು ಕೂಡ ಸಾಕಷ್ಟು ಅಲ್ಲ, ಅದು ಈ ಎಲ್ಲ ಗೊಂದಲ ವಿಚಾರನೂ ಕೂಡ ಇವತ್ತು ಹೈಕೋರ್ಟಲ್ಲಿ ಪ್ರಸ್ತಾಪ ಆಗಿದೆ. ಹೈಕೋರ್ಟ್ನಲ್ಲಿ ಕಳೆದ 3 ದಿವಸದಲ್ಲೂ ಕೂಡ ಇದು ಹಿಯರ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ತೀರ್ಪು ಸಾಯಂಕಾಲದೊಳಗೆ ಸಿಗಲೇಬೇಕು. ಸಿಗ್ತತೆ, ನೋಡೋಣ ಆಮೇಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.